ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಏನಾದರೂ ನಿಮ್ಮ ಸಂಗಾತಿ ಜೊತೆಗೆ ಲೈಂಗಿಕ ಸಂಪರ್ಕ ನಡೆಸಿದ್ರೆ ಅದಾದ ನಂತರ ಕಡ್ಡಾಯವಾಗಿ ಈ ಕೆಲಸವನ್ನು ನೀವು ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಂಗಾತಿಗಳು ಒಟ್ಟು ಸೇರಿದಾಗ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿಯೂ ಇನ್ನು ಕೆಲವೊಮ್ಮೆ ಅನಿರೀಕ್ಷಿತವಾಗಿಯೋ ಅವರಿಬ್ಬರ ಮಧ್ಯೆ ಲೈಂಗಿಕ ಸಂಪರ್ಕ ಆಗಿಬಿಡುತ್ತದೆ. ಅವಿವಾಹಿತರು ಮುನ್ನೆಚ್ಚರಿಕಾ ಕ್ರಮವಾಗಿ ಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಿದರೂ ಕೆಲವೊಮ್ಮೆ ಬೇಕಂತಲೇ ಯಾವುದೇ ಸುರಕ್ಷತೆ ಇಲ್ಲದೆ ಸೇರುತ್ತಾರೆ. ಇಂತಹ ಸಮಯದಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟಲು ಈ ವಿಷಯಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅಸುರಕ್ಷಿತ ಲೈಂಗಿಕ ಸಂಭೋಗದ ಮಾಡಿದ ಬಳಿಕ ಗರ್ಭಧಾರಣೆ ತಡೆಗಟ್ಟಲು ಮತ್ತು ನಿಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿಡಲು ಕೆಲವೊಂದು ವಿಷಯಗಳನ್ನು ತಪ್ಪದೇ ಅನುಸರಿಸಬೇಕಾಗುತ್ತದೆ. ಹೀಗಾಗಿ ಒಪ್ಪಿಯೋ ಒಪ್ಪದೆಯೋ ತಮ್ಮ ಸಂಗಾತಿಯೊಂದಿಗೋ ಅಥವಾ ಅಪರಿಚಿತರೊಂದಿಗೋ ಲೈಂಗಿಕ ಸಂಪರ್ಕ ಮಾಡಿದರೆ ಈ ಕೆಲಸವನ್ನು ನೀವು ತಪ್ಪದೇ ಮಾಡಿ. ಲೈಂಗಿಕತೆಯು ಮೂತ್ರನಾಳದ ಸೋಂಕು ಉಂಟಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ. ಏಕೆಂದರೆ ಜನನಾಂಗದ ಚರ್ಮದ ಮೇಲೆ ನೈಸರ್ಗಿಕವಾಗಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ಸಂಭೋಗದ ಸಮಯದಲ್ಲಿ ನಿಮ್ಮ ಮೂತ್ರನಾಳವನ್ನು ಪ್ರವೇಶಿಸಬಹುದು. ಸಂಭೋಗ ಮಾಡಿದ ನಂತರ ಮೂತ್ರ ವಿಸರ್ಜಿಸುವುದರಿಂದ ಈ ರೀತಿಯ ಬ್ಯಾಕ್ಟೀರಿಯಾ ನಿಮ್ಮ ದೇಹದಿಂದ ಹೊರಹೋಗಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಮಹಿಳೆಯರಿಗೆ ಈ ಯುಟಿಐ ಸೋಂಕು ಬರುವ ಸಾಧ್ಯತೆ ಹೆಚ್ಚು ಎಂಬುದನ್ನು ನೀವು ನೆನಪಿನಲ್ಲಿಡಿ. ಇನ್ನು ಅಸುರಕ್ಷಿತ ಲೈಂಗಿಕ ಸಂಭೋಗ ಮಾಡಿದ ಬಳಿಕ ನಿಮಗೆ ಗರ್ಭಿಣಿಯಾಗುವ ಆತಂಕ ಇದ್ದರೆ ವೈದ್ಯರ ಸಲಹೆ ಪಡೆದು ಪ್ರಮಾಣೀಕೃತವಾಗಿರುವ ತುರ್ತು ಗರ್ಭನಿರೋಧಕ ಮಾತ್ರೆಗಳನ್ನು ಬಳಸಬಹುದು. ಆದರೆ ನೆನಪಿನಲ್ಲಿಡಿ, ಅತಿಯಾಗಿ ಗರ್ಭ ನಿರೋಧಕ ಮಾತ್ರೆ ಬಳಸಿದರೆ ಆರೋಗ್ಯಕ್ಕೆ ಹಾನಿಕಾರಕ. ಹೀಗಾಗಿ ಎಚ್ಚರ ವಹಿಸಿ. ಲೈಂಗಿಕವಾಗಿ ಹರಡುವ ಸೋಂಕುಗಳು ಎಸ್ಟಿಐಗಳು ಎಂದು ಕರೆಯಲ್ಪಡುತ್ತವೆ. ಮೌಖಿಕ ಸಂಭೋಗ, ಯೋನಿ ಸಂಭೋಗ, ಗುದ ಸಂಭೋಗ, ಜನನಾಂಗದ ಸಂಪರ್ಕ ಅಥವಾ ವೀರ್ಯದಂತಹ ಲೈಂಗಿಕ ದ್ರವಗಳು ಸ್ರವಿಸುವಿಕೆ ಸೇರಿದಂತೆ ಲೈಂಗಿಕ ಚಟುವಟಿಕೆಗಳ ಮೂಲಕ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡಬಹುದಾದ ಸೋಂಕುಗಳು. ಈ ರೀತಿಯ ಸೋಂಕುಗಳು ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಪರಾವಲಂಬಿಗಳಿಂದ ಉಂಟಾಗಬಹುದು. ತುಂಬಾ ಬೇಗ ಪರೀಕ್ಷೆ ಮಾಡುವುದರಿಂದ ನೀವು ತಪ್ಪಾದ ಫಲಿತಾಂಶಗಳನ್ನು ಪಡೆಯಬಹುದು. ಹೀಗಾಗಿ ಅಸುರಕ್ಷಿತ ಸಂಭೋಗದ 2 ವಾರಗಳ ನಂತರ ಪರೀಕ್ಷೆಗೆ ಒಳಗಾಗುವುದು ಒಳ್ಳೆಯದು. ಇನ್ನು ನಮ್ಮಲ್ಲಿ ಅನೇಕರು ಸುರಕ್ಷಿತ ಲೈಂಗಿಕತೆಯನ್ನು ಅಭ್ಯಾಸ ಮಾಡುವ ಉದ್ದೇಶವನ್ನು ಹೊಂದಿದ್ದರೂ ಕೆಲವೊಮ್ಮೆ ಅದನ್ನು ಮಾಡಲು ಕಷ್ಟವಾಗಬಹುದು. ಹೀಗಾಗಿ ಸಂಭೋಗ ಮತ್ತು ಫೋರ್ಪ್ಲೇ ಸಮಯದಲ್ಲಿ ಬಾಹ್ಯ ಕವಚಗಳು, ಆಂತರಿಕ ಕವಚಗಳು ಮತ್ತು ಜನನಾಂಗವನ್ನು ಬಾಯಿಯ ಮೂಲಕ ಪ್ರಚೋದಿಸಲು ಬಳಸುವ ಡೆಂಟಲ್ ಡ್ಯಾಮ್ಗಳು ಬಳಸಬಹುದು. ಇದಕ್ಕೂ ಮುಖ್ಯವಾಗಿ ಯಾವುದೇ ರೀತಿಯ ಲೈಂಗಿಕ ಸಂಭೋಗ ನಡೆದ ನಂತರ ನಿಮಗೆ ಗರ್ಭಧಾರಣೆ ಇಷ್ಟವಿಲ್ಲ ಎಂದಾದರೆ, ಅಥವಾ ಇಷ್ಟವಿಲ್ಲದೆ ಇನ್ನೊಂದು ವ್ಯಕ್ತಿಯ ಜೊತೆಗೆ ಸೇರಿ ಮಾನಸಿಕ ಹಿಂಸೆಯಾಗುತ್ತಿದ್ದರೆ, ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಮೊದಲು ನೀವು ವೈದ್ಯರು ಅಥವಾ ಆಪ್ತ ಸಮಾಲೋಚಕರನ್ನು ಭೇಟಿಯಾಗಿ ಸಲಹೆ ಪಡೆಯಿರಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.